ಹಲೋ ನಮಸ್ಕಾರ. ಇದಕ್ಕೆ ನಾವು ಗೋರಮಣೆ ಅಂತ ಕರಿತೀವಿ. ನಿಮ್ ಸೈಡ್ ಏನಂತೀರಾ ಕಮೆಂಟ್ ಮಾಡಿ. 2 ತರ ಗೋರಮಣೆ ಬರುತ್ತೆ. ಒಂದು ಕಾಫಿ ಗುಡ್ಡೆ ಮಾಡಕ್ಕೆ, ಒಂದು ಕಾಲಾಡಕ್ಕೆ. ಇದನ್ನ ನಾವು ಕಾಲಾಡಕ್ಕೆ ಯೂಸ್ ಮಾಡ್ತೀವಿ. ಇದನ್ನ ಅಪ್ಪನೇ ಮಾಡಿರೋದು. ಅರೇಬಿಕಾ ಕಾಫಿಗೆ ಆಗಲ್ಲ, ರೋಬಸ್ಟಾ ಕಾಫಿಗೆ ಮಾತ್ರ ಈ ಗೋರಮಣೆ ಯೂಸ್ ಆಗುತ್ತೆ. ಕಾಫಿನ ಈ ತರ ಕಾಲಾಡೋದ್ರಿಂದ ಬೇಗ ಒಣಗುತ್ತೆ. ಈ ತರ ಸ್ಟ್ರೈಟ್ ಲೈನ್ ಕಾಣುತ್ತೆ. ದಿನಕ್ಕೆ 3 ಟೈಮ್ ಈ ತರ ಕಾಲಾಡ್ಬೇಕು. ಈ ತರ ಆಡೋದ್ರಿಂದ ಕಾಫಿ ಮಗ್ಚಾಡುತ್ತೆ, ಕೆಳಗಿರೋದು ಮೇಲೆ ಬರುತ್ತೆ, ಮೇಲಿರೋದು ಕೆಳಗೆ ಆಡೋದ್ರಿಂದ ಬೇಗ ಒಣಗುತ್ತೆ ಅಂತ ಈ ತರ ಮಾಡ್ತೀವಿ. ಗೋರಮಣೆ ರೆಡಿ ಕೂಡ ಸಿಗುತ್ತೆ ಶಾಪ್ ಅಲ್ಲಿ. ರೈಟ್ ಲೈನ್ ಕಾಣ್ತಿದೆಯಲ್ಲ, ಅದು ಕೂಡ ಕಾಲಾಡಿರೋದು. ಮಾಡ್ತಿದಾರಲ್ಲ ಆ ಗೋರಮಣೆಯಲ್ಲಿ ಕಾಲಾಡ್ತೀವಿ. ಕಾಫಿ ಒಣಗಿ ಹಾಕಿದ್ಮೇಲೆ ಈ ತರ 1 ಟೈಮ್ ಗುಡ್ಡೆ ಮಾಡ್ತೀವಿ. ಗುಡ್ಡೆ ಮಾಡಿ ಮತ್ತೆ ಹರಡಿಸ್ತೀವಿ. ಅದು ಎಲ್ಲಾ ಕಡೆನೂ ಬಿಸಿಲು ಬಿದ್ದಿರಲ್ಲ, ಹಾಗಾಗಿ ನೀಟಾಗಿ ಒಣಗ್ಲಿ ಅಂತ. ಹಾಗೆ ಮಾಯಿಶ್ಚರ್ ಚೆಕ್ ಮಾಡೋಣ ಅಂತ ನೋಡಕ್ಕೆ ಎಲ್ಲಾ ಕಡೆನೂ ಸ್ವಲ್ಪ ತೆಗಿತಾ ಇದ್ರು ಅಪ್ಪ. ಮಾಯಿಶ್ಚರ್ ಚೆಕ್ ಮಾಡಕ್ಕೆ ಒಂದೇ ಕಡೆ ತೆಗಿಯಲ್ಲ, ಒಂದ್ 3-4 ಕಡೆ ತೆಕ್ಕೋಬೇಕು. ಹೇಗೆ ಮಾಯಿಶ್ಚರ್ ಚೆಕ್ ಮಾಡ್ತೀವಿ ಅಂತ ನಾನು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಹಾಕ್ತೀನಿ. ಮಾಯಿಶ್ಚರ್ ಅಂದ್ರೆ ಕಾಫಿ ಎಷ್ಟು ಒಣಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.